ಬಂಧನಕ್ಕೂ ಮುನ್ನ ಕಣ್ತಪ್ಪಿಸಿ ದದ್ದಲ್ ಓಡಾಟ. ದದ್ದಲ್ ಬಂಧನಕ್ಕಾಗಿ ರಾಯಚೂರಲ್ಲಿ ಇಡಿ ಆಪರೇಷನ್ ಮಾಡಿತು. ಇಡಿ ಬಂಧನದ ಆತಂಕದಿಂದ ಕದ್ದು ಮುಚ್ಚಿ ದದ್ದಲ್ ಓಡಾಟ ನಡೆಸ್ತಾ ಇತ್ತು. ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿ ದದ್ದಲ್ ಓಡಾಡ್ತಾ ಇದ್ದು, ಆಪ್ತರ ವಾಹನದಲ್ಲಿ ದದ್ದಲ್ ಹೋಗ್ತಾ ಇರೋ ದೃಶ್ಯ ಸೆರೆಯಾಗಿದೆ. ಶಾಸಕ ದದ್ದಲ್ ಕಾರಿನ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಶಾಸಕ ದದ್ದಲ್ ಇಡಿ ಅಧಿಕಾರಿಗಳಿಗೆ ತಗಲಾಕೊಡಬಾರದು ಅಂತ ಆಪ್ತರ ವಾಹನದಲ್ಲಿ ಓಡಾಡ್ತಾ ಇದ್ರು. ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿ ದದ್ದಲ್ ಓಡಾಡುವ ದೃಶ್ಯ ಸಿಕ್ಕಿದೆ. ಆಪ್ತರ ಕಾರು, ಇದೇ ಕಾರಿನಲ್ಲಿ ದದ್ದಲ್ ಓಡಾಡ್ತಾ ಇದ್ರು. ಆಪ್ತರ ವಾಹನ ಬಳಸ್ಕೊಂಡು ದದ್ದಲ್ ಓಡಾಟ. ಇಡಿ ಅಧಿಕಾರಿಗಳ ಕೈಗೆ ಸಿಗಬಾರದು ಅಂತ ಎಸ್ಐಟಿಯ ವಿಚಾರಣೆಯಾದ ದಿನದಿಂದ ಕೈಗೆ ಸಿಗ್ತಾ ಇರಲಿಲ್ಲ. ದದ್ದಲ್ ಎಲ್ಲಿ ಹುಡುಕಿದ್ರು ನಾಪತ್ತೆ. ರಾಯಚೂರಿನಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ. ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ರು. ಈಗ ಅಂತಿಮವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್. ಜಗನ್ನಾಥ್, ಇಷ್ಟೆಲ್ಲ ಸರ್ಕಸ್ ಮಾಡಿ ಸಿಕ್ಕಿದ್ದೇನು ದದ್ದಲ್ಗೆ? ಭಾವನಾ, ರಾಯಚೂರು ಗ್ರಾಮೀಣ ಶಾಸಕರಾದಂತ ಬಸವನಗೌಡ ದದ್ದಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬಳಿಕ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಅವರ ಮನೆ ಮತ್ತು ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ಮಾಡಿ 2-3 ದಿನಗಳ ಕಾಲ ರಾಯಚೂರಿನಲ್ಲಿ ಕಾರ್ಯಾಚರಣೆ ನಡೆಸಿದಂತ ಇಡಿ ಅಧಿಕಾರಿಗಳು ಈಗ ಶಾಸಕರಾದಂತ ಬಸವನಗೌಡ ದದ್ದಲ್ ಅವರ ಬಂಧನಕ್ಕಾಗಿ ಎಲ್ಲಾ ರೀತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಬಂಧನ ಆಗುತ್ತೆ ಅನ್ನುವಂತ ಆತಂಕದಿಂದ ಬಸವನಗೌಡ ದದ್ದಲ್ ಅವರು ಈಗಾಗಲೇ ಇಡಿ ವಶಕ್ಕೆ ಪಡೆದಿದೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಅದರ ಮುಂಚಿತವಾಗಿ ಬಸವನಗೌಡ ದದ್ದಲ್ ಅವರು SIT ವಿಚಾರಣೆಯನ್ನ ಮುಗಿಸ್ಕೊಂಡು 2 ದಿನಗಳ ಕಾಲ ಕದ್ದು ಮುಚ್ಚಿ ಓಡಾಟ ನಡೆಸ್ತಾ ಇದ್ರು. ಅದರ ಭಾಗವಾಗಿ ರಾಯಚೂರಿನಾಗೂ ಕೂಡ ಬಸವನಗೌಡ ದದ್ದಲ್ ಅವರು ಬಂದಿದ್ರು. ಆಪ್ತರ ಕಾರ್ನಲ್ಲಿ ಬಸವನಗೌಡ ದದ್ದಲ್ ಅವರು ಮಂತ್ರಾಲಯ ರಸ್ತೆಯಲ್ಲಿ ಓಡಾಡಿದಂತ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಬಸವನಗೌಡ ದದ್ದಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬಳಿಕ ಈ ಒಂದು ಹಗರಣ ಬೆಳಕಿಗೆ ಬಂದಿದ್ದರಿಂದ ಇದರಲ್ಲೂ ಕೂಡ ವಾಲ್ಮೀಕಿ ನಿಗಮದ ಅಧ್ಯಕ್ಷರಂತ ಬಸವನಗೌಡ ದದ್ದಲ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಕುರಿತಂತೆ SIT ಕೂಡ ಮಾಜಿ ಸಚಿವರಾದಂತ ನಾಗೇಂದ್ರ ಅವರು ಕೂಡ ವಿಚಾರಣೆ ನಡೆಸಿ ಮತ್ತೆ ಇಡಿ ಕೂಡ ವಿಚಾರಣೆ ನಡೆಸಿ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಿತ್ತು. ಅದೇ ರೀತಿಯಾಗಿ ಬಸವನಗೌಡ ದದ್ದಲ್ ಅವ್ರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನಷ್ಟು ಕೆಲ ಗಂಟೆಗಳಲ್ಲಿ ಬಸವನಗೌಡ ದದ್ದಲ್ ಅವ್ರನ್ನ ಇಡಿ ಅವರು ವಶಕ್ಕೆ ಪಡೆದಿದ್ರ ಬಗ್ಗೆ ಖಚಿತತೆ ಪಡಿಸಬೇಕಾಗಿದೆ. ಆದ್ರೆ ಬಸವನಗೌಡ ದದ್ದಲ್ ಅವರು ರಾಯಚೂರಿಗೆ ಬಂದ್ ಹೋಗಿದ್ರು ಅನ್ನುವಂಥದ್ದು, ಈಗ ಅವರು ಆಪ್ತರ ಕಾರ್ನಲ್ಲಿ ಓಡಾಡುತ್ತಿದ್ದರು ಅನ್ನುವಂತ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಭಾವನಾ, ಎಸ್ ಜಗನ್ನಾಥ್, ದದ್ದಲ್ ಮನಸ್ಸಿನಲ್ಲಿ ಏನು ಓಡ್ತಾ ಇತ್ತು? ಅಂದರೆ ಇವಾಗ SIT ಹತ್ರ ಹೋಗಿದ್ದಾರೆ. SIT ಕ್ಲಿಯರ್ ಕಟ್ ಆಗಿ ಹೇಳಿದೆ, ನಾವು ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಇಡಿ ಬಾಡಿ ವಾರೆಂಟ್ ಮೂಲಕ ನಿಮ್ಮನ್ನು ವಶಕ್ಕೆ ಪಡ್ಕೊಳ್ಳುತ್ತೆ ಅಂತ. ಏನು ಮಾಡೋದಕ್ಕೆ ಹೊರಟಿದ್ರು ದದ್ದಲ್? ಮತ್ತೆ ಏನು ಓಡ್ತಾ ಇತ್ತು ಅವ್ರ ತಲೆಯಲ್ಲಿ? ಭಾವನಾ, ಮೇಲ್ನೋಟಕ್ಕೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದ್ದು ಬಟ ಬಯಲಾಗಿದೆ. 187 ಕೋಟಿ ಹಗರಣ ಸಂಬಂಧಪಟ್ಟಂತೆ ಇಡಿ ಎಲ್ಲಾ ರೀತಿಯ ದಾಖಲೆಗಳನ್ನ ಕಲೆ ಹಾಕಿ ರಾಯಚೂರಿನಲ್ಲಿ 2 ದಿನಗಳ ಕಾಲ ಬಸವನಗೌಡ ದದ್ದಲ್ ಮತ್ತೆ ಅವರ ಮಾಜಿ ಆಪ್ತರಾದಂತ ಪಂಪಣ್ಣ ರಾಠೋಡ್ ಅವರ ಮನೆಯಲ್ಲಿ ಶೋಧ ಕಾರ್ಯನ್ನ ನಡೆಸಿದ್ರು. ಹಲವು ಮಹತ್ವದ ದಾಖಲೆಗಳನ್ನ ಇಡಿ ಈಗಾಗಲೇ ಸಂಗ್ರಹಣೆ ಮಾಡಿದೆ. ಇಡಿ ದಾಖಲೆ ಸಂಗ್ರಹಣೆ ಮಾಡಿ ದದ್ದಲ್ ಅವರು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನ್ ನಡೆದಿತ್ತು ಆ ವೇಳೆಯಲ್ಲಿ ರಾಯಚೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಮೀನುಗಳನ್ನ ಖರೀದಿ ಮಾಡಿದ್ದಾರೆ. ತಮ್ಮ ಮಗನ ಹೆಸರಲ್ಲಾಗಿರ್ಬೋದು, ಪತ್ನಿ ಹೆಸರಲ್ಲಾಗಿರ್ಬೋದು ಮತ್ತು ಅವರ ಮಕ್ಕಳ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ. ಆ ಆಸ್ತಿ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಸಂಪೂರ್ಣ ದಾಖಲೆಗಳನ್ನ ಕಲೆ ಹಾಕೊಂಡು ಎಲ್ಲಾ ರೀತಿಯ ಯಾರ್ಯಾರು ದಾಖಲೆಗಳು ಅಥವಾ ಹಾರ್ಡ್ ಕ್ಯಾಶ್ ಅನ್ನ ಪಡೆದಿದ್ದಾರೆ, ರಾಯಚೂರು ನಗರದ ಆಶಾಪುರ್ ಬಳಿ ಜಮೀನನ್ನ ಖರೀದಿ ಮಾಡಿದ ಸಂಬಂಧಪಟ್ಟಂತೆ ಯಾರು ಜಮೀನು ಮಾರಾಟ ಮಾಡಿದ ಲಕ್ಷ್ಮೀ ದೇವಿ ಎಂಬುವರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಾದ್ರೂ ನಿಮ್ಮನ್ನ ನಾವು ವಿಚಾರಣೆಗೆ ಕರೆಯುತ್ತೇವೆ, ಅವಾಗ ತಾವು ಬರಬೇಕು ಅನ್ನುವಂಥದ್ದು ನೋಟಿಸ್ ಅಲ್ಲೂ ಕೂಡ ತಿಳಿಸಿದ್ದಾರೆ. ಇಷ್ಟೆಲ್ಲ ಆದ ನಂತರ ಬಸವನಗೌಡ ದದ್ದಲ್ ಅವರಿಗೂ ಕೂಡ ಬಂಧನ ಭೀತಿ ಶುರುವಾಗಿದೆ. ಇಡಿ ಅಧಿಕಾರಿಗಳು ಯಾವ ಸಮಯದಲ್ಲಾದ್ರೂ ಕೂಡ ನನ್ನನ್ನ ಬಂಧಿಸ್ತಾರೆ ಅನ್ನೋ ಕಾರಣಕ್ಕಾಗಿ
ಬಸನಗೌಡ ದದ್ದಲ್ ಅವರು ತಮ್ಮ ಆಪ್ತರ ಕಾರ್ಗಳಲ್ಲಿ ತಮ್ಮ ಕಾರನ್ನ ಬಿಟ್ಟು ಆಪ್ತರ ಕಾರ್ನಲ್ಲಿ ಓಡಾಟ ಮಾಡ್ತಿದ್ದಾರೆ. ರಾಯಚೂರಿಗೂ ಕೂಡ ಬಂದು ಹೋಗಿದ್ರು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಆ ಒಂದು ದೃಶ್ಯ ಏನ್ ಸಿಕ್ಕಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ, ಅದರಲ್ಲಿ ಬಸನಗೌಡ ದದ್ದಲ್ ಅವರು ಕದ್ದು ಮುಚ್ಚಿ ಓಡಾಡ್ತಕ್ಕಂಥ ದೃಶ್ಯ ಲಭ್ಯವಾಗಿದೆ. ಭಾವನಾ. ಎಸ್, ಧನ್ಯವಾದ ಜಗನ್ನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.